ಹೀಗೆ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ರಾಹುಲ್ ಗಾಂಧಿ ಅವರ ಈ ವಿಡಿಯೋ ಸಿಕ್ತು. ಮೊದಲು ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ವಿಷಯ ಏನು ಅಂತ ಹೇಳ್ತೀನಿ. When Gandhiji was thrown out of the train in England, so my great grandfather and his cousins decided that they would go to the railway station, Allahabad railway station, and throw some Britishers out of first class. Yeah. So they went there and they pulled some Britishers out and threw them out of first class. It's not known. ವಿಡಿಯೋ ನೋಡಿದ್ರಲ್ವಾ? ಈಗ ಸತ್ಯ ಏನು ಅಂತ ನೋಡೋಣ. ಮಹಾತ್ಮ ಗಾಂಧಿ ಅವರನ್ನ ಟ್ರೈನಿಂದ ಹೊರಗಡೆ ಹಾಕಿದ್ದು 7 ಜೂನ್ 1893 ನಲ್ಲಿ. ಅದು ಪೀಟರ್ ಮ್ಯಾರಿಟ್ಬರ್ಗ್ಸ್ ಅನ್ನೋ ರೈಲ್ವೆ ಸ್ಟೇಷನ್ ಸೌತ್ ಆಫ್ರಿಕಾದಲ್ಲಿದೆ, ಇಂಗ್ಲೆಂಡ್ ಅಲ್ಲ. ಫಸ್ಟ್ ಕ್ಲಾಸ್ ವ್ಯಾಲಿಡ್ ಟಿಕೆಟ್ ಇದ್ರೂ ಕೂಡ ಅವ್ರನ್ನ ಟ್ರೈನ್ ಇಂದ ಹೊರಗಡೆ ಹಾಕಿದ್ರು. ಯಾಕೆಂದ್ರೆ ಆ ಟ್ರೈನ್ ಅಲ್ಲಿ ವೈಟ್ ಪೀಪಲ್ ಮಾತ್ರ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಬೈ ಮಿಸ್ ಆಗಿ ಹೇಳಿರ್ಬೋದು ಅಂತ ಅನ್ಕೊಳ್ಳೋಣ. ಇನ್ನು ನೆಹರು ಅವ್ರ ವಿಷಯಕ್ಕೆ ಬರೋಣ. ಗಾಂಧೀಜಿ ಅವ್ರಿಗೆ ಈ ತರ ಮಾಡಿದ್ದಕ್ಕೋಸ್ಕರ ಅಲಹಾಬಾದ್ ಸ್ಟೇಷನ್ಗೆ ನೆಹರು ಅವರು ಬ್ರಿಟಿಷರನ್ನ ಆಚೆ ಹಾಕೋದಿಕ್ಕೆ ಅಂತ ಹೋದ್ರು ಅಂತ ಹೇಳ್ತಾರೆ. ಅದ್ರಲ್ಲೇನ್ ಸಮಸ್ಯೆ ಅಂದ್ರ ಬನ್ನಿ ಹೇಳ್ತೀನಿ. ಮಹಾತ್ಮ ಗಾಂಧಿ ಅವರಿಗೆ 1893ರಲ್ಲಿ ಈ ತರ ಇನ್ಸಿಡೆಂಟ್ ಆಯ್ತು. ಆದ್ರೆ ನೆಹರು ಅವರು ಹುಟ್ಟಿದ್ದು 1889ರಲ್ಲಿ. ಅಂದ್ರೆ ಈ ಇನ್ಸಿಡೆಂಟ್ ಆದಾಗ ನೆಹರು ಅವ್ರಿಗೆ 4 ವರ್ಷ ವಯಸ್ಸು. ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಇದ್ದಾರೆ. ಅದನ್ನ ಭವಿಷ್ಯದಲ್ಲಿ ನೋಡೋಣ. ಆದ್ರೆ ತನ್ನ ಮುತ್ತಾತನ ಬಗ್ಗೆ ಏನಾದ್ರೂ ಸ್ವಲ್ಪ ತಿಳ್ಕೊಂಡಿರ್ಬೇಕಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಅಲ್ಲಿ ತಿಳಿಸಿ. ಮಾಹಿತಿ ಇಷ್ಟ ಆಗಿದ್ರೆ ಫಾಲೋ ಮಾಡೋದ್ ಮರಿಬೇಡಿ.